ನೋಡ್ರಿ ಒಳ್ಳೆ ಲಾಭ ಅದೇ, ಹಂಗೆ ಕಷ್ಟನೂ ಅದೇ. ನಾವು ರೈತರ ಮಕ್ಕಳು. ಅಷ್ಟೊಂದು ವ್ಯಾಲಿಂದೇನು ರವೀಣ ಎಷ್ಟು ಸಂಪಾದನೆ ಮಾಡ್ತೀರಿ ಇದರಲ್ಲಿ? ವಾಟ್ಸಪ್ ಫ್ಯಾಮ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನೋಡ್ರಿ ನಮ್ಮ ಪುಟ್ಟಣ್ಣವ್ರವ್ರೆ ಇಲ್ಲಿ ಹುಳ ಬಿಡೋದಲ್ಲ ಹೇಳಿ, ಹುಳ ಬಿಡ್ತಾವ್ರೆ. ಇದೇ ನೋಡ್ರಿ ಹುಳ ಹಿಂಗಿರ್ತವೆ, ಕಡಿಯಲ್ಲೋ. ನೀವು ಭಯ ಬೀಳ್ಬೇಡಿ, ನನಗೆ ಭಯ ಆಯ್ತದೆ. ನೋಡ್ರಿ ಇವ್ರು ಹಂಗೆ ಬಿಡ್ತಾವ್ರೆ. ನಿಧಾನಕ್ಕೆ ಹಾಕ್ರಿ, ನೋವಾಯ್ತದೆ ಓಕೆ. ಹೌದು, ಈ ಥರ ಎಲ್ಲ ಬಿಡ್ತಾರೆ ಖಾಲಿ ಚಂದ್ರಕ್ಕೆ. ಹಾಂ ನೋಡಿ ಪುಟ್ಟಣ, ಹೇಳಿ ಸರ್. ಏನೋ 1 ಕೋಟಿ ಸಂಪಾದನೆ ಮಾಡಿದ್ರೆ ಇದರಲ್ಲಿ? 1 ಕೋಟಿ ಇಲ್ಲ ಸರ್, ಇವಾಗ ರನ್ನಿಂಗ್ ಮಾಡ್ತೀವಿ ಸರ್. ಬಡ ಜನ ನಾವು, ಬಡತನದ ಮನೆಯೊಳಗ. ಜೋರಾಗಿ ಸಂಪಾದನೆ ಮಾಡ್ತೀರಿ ರೀ ಗೈಸ್. ಹುಳ ಬೆಳೆದ್ರಲ್ಲಿ ಫುಲ್ಲು ಅಣ್ಣವರು ಫುಲ್ ಎಕ್ಸ್ಪೀರಿಯನ್ಸ್ ಆಗೋರು. ಇವ್ರನ್ನ ಕೇಳ್ರಿ ಹೆಂಗೆ ಬೆಳೆಯೋದು ಯಾವ ಥರ ಅಂತ ಹೇಳೋಣ. ಮಾತೇ ಇಲ್ಲ. ನಂಬರ್ ಇರೋದು ನಾವು ರೈತರ ಮಕ್ಕಳು, ಅನ್ನದ ಮಕ್ಕಳು. ನೋಡಿ ಹಿಂಗೆಲ್ಲ ಹುಳ ಬಿಡ್ತೀವಿ, ಈ ಥರ ಎಲ್ಲ ಬೆಳಿಬೇಕು. ಕಷ್ಟ ಬಿದ್ದು ಸೊಪ್ಪು ತ್ಯಾವು ಸೊಪ್ಪು ಹಾಕ್ಬಾರ್ದು, ಪುಡಿ ಸೊಪ್ಪು ಹಾಕ್ಬಾರ್ದು, ಸುಣ್ಣ ಹೊಡಿಬೇಕು ಜರಕ್ಕೆ. ಏನು ಕಾಯಿಲೆ ಬರ್ದಿದ್ದಲ್ಲಿ ನೋಡ್ಕೋಬೇಕು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಗೈಸ್, ಹುಳ ಬಿಡೋದ್ರಲ್ಲಿ ಫೇಮಸ್ ಎತ್ತದ ಕೈ ಅಂದ್ರೆ ಇವಾಗ ಬಿಡ್ತಾವನೆ, ಸಖತ್ತಾಗಿ ಬಿಡ್ತಾವನೆ. ನೋಡ್ರಿ ತೋರಿಸ್ತೀನಿ ಹೆಂಗ್ ಬಿಡುದು ಅಂತ. ಆ ಥರ ಬಿಟ್ರೆ ಏನಂದ್ರೆ ಜಾಸ್ತಿ ಬೇಗ ಬಿಡ್ಬೋದು. ನೋಡ್ರಿ ಹೆಂಗೆ ಅಂತ. ಅಷ್ಟೊಂದು ವ್ಯಾಲಿಂದೇನು ನೋಡ್ರಿ. ಬಿಡ, ಒಂದೊಂದೇ ಹಿಂಗೆ ಇರ್ಬೇಕು ಐಸ್. ಈ ಕಡೆ ಏನು ಇರ್ಬೇಡ್ದು, ಈ ಕಡೆ ಮಾತ್ರ ಇರಬೇಕು. ಈ ಕಡೆ ಮಧ್ಯ ಹಂಗಂಗೆ ಕ್ಯಾಪ್ ಇರಬೇಕು. ನೀನು ನೋಡ್ರಿ ಹಂಗೆ ಒಂದೊಂದೇ ಎತ್ಕೊಂಡು ಬಿಡ್ಬೇಕು. ಇವ್ರು ನೋಡ್ರಿ, ಇವ್ರು ಹೆಂಗ್ ಬಿಡ್ತಾರೆ ಅಂತ ನೋಡ್ರಿ. ಇವ್ರು ಸಖತ್ ಫೇಮಸ್ ಇವರು. ಅಣ್ಣ ಏನಾದ್ರು ಹೇಳ್ರಿ ಬೇಡ. ಏನಿಲ್ಲಪ್ಪ, ನಾವು ವಿಡಿಯೋ ಮಾಡಿದ್ರೆ ಹೇಳಪ್ಪ. ಹರಿತದೆ, ಹುಳ ಬಿಡ್ತಾ ಇದೀವಿ. ಇನ್ನೇನು ಆ ಕಡೆ ಅದೇ ಬುಡ್ ನೋಡೋದು ತೆಗಿಯೋದು. ರವೀಣ ಎಷ್ಟು ಸಂಪಾದನೆ ಮಾಡ್ತೀರಿ ಇದರಲ್ಲಿ? ಇದಕ್ಕೆ 250 ದಿನಕ್ಕೆ. ದಿನಕ್ಕೆ 250? ಹೇಳ್ ರವೀಣ ಕರೆಕ್ಟಾಗೆ. ಯಾರು ಗೊತ್ತು ಬೆಳೆದ ಗೈಸ್, ಇದರಲ್ಲಿ ಒಳ್ಳೆ ಲಾಭ ಅದೇ. ಅದಕ್ಕೆ ಅವರು ಸೀಕ್ರೆಟ್ನ ರಿವೀಲ್ ಮಾಡಲ್ರು. ನೋಡ್ರಿ, ಬೆಂಗಳೂರನ್ನ ಬಿಟ್ಬಿಟ್ಟು ಈ ಕಡೆ ಬಂದು ಟ್ರೈ ಮಾಡ್ರಿ, ಒಳ್ಳೆ ದುಡ್ಡು ಮಾಡ್ಬೋದು. ಅಲ್ಲೂ ಹುಳ ಬೆಳಿಬೋದು, ಆದರೆ ಅಲ್ಲಿ ಅಷ್ಟೊಂದು ನ್ಯಾಚುರಲಿಟಿ ಇರಲ್ತು. ನಾನು ಬರೋದು ಕಣ ಗೈಸ್, ತೋರಿಸ್ತೀನಿ ನೋಡ್ರಿ ಹೆಂಗ್ ಬಿಡ್ಬೇಕು ಅಂತ. ಫಸ್ಟು ಹಿಂಗೆ ಎತ್ಕೋಬೇಕು, ಹಿಂಗೆ ಗೋರ್ಬೇಕು, ಹಿಂಗೆ ಎರ್ಸ್ಬೇಕು ಗೈಸ್, ಹಿಂಗೆ. ಇರಾ ನೋಡ, ಕರೆಕ್ಟಾಗಿ ಬಿಡ್ತೀನಿ. ರವೀಣ ಕರೆಕ್ಟ್ ತಾನೆ ರವೀಣ? ಹಾಂ, ಓನರ್ ಹೇಳೋರು ಗೈಸ್ ಕರೆಕ್ಟ್ ಅಂತೆ. ನೋಡ್ರಿ ಗೈಸ್, ಹಿಂಗೆ ಗೈಸ್. ಇರಾ ಇಲ್ಲಿ ಎಲ್ಲ ಕೋಳಿ ಮರಿ ಅಲ್ಲ ಕಣ, ಇದು ಹುಳಗಳು ಗೈಸ್. ಒಳ್ಳೆ ಆವಿದ್ದಂಗೆ ಅವೆ, ಮುಟ್ರೆ ಸ್ಮೂತ್ ಆಗವೆ. ಗೈಸ್ ನೋಡ್ರಿ, ಅವು ಹಾಕಿ ಸ್ವಲ್ಪ ದಿನಗಳು, 1 ದಿನ 2 ದಿನ ಆದ್ಮೇಲೆ ನೋಡ್ರಿ ಹಿಂಗ್ ಬರ್ತದೆ ಗೂಡು. ಎಷ್ಟು ರವೀಣ ಕೆಜಿ ಇದು? ಕೆಜಿ 450 ರೂಪಾಯಿ ಅಂತೆ ಗೈಸ್. ಒಳ್ಳೆ ಲಾಭ ಅದೇ, ಹಂಗೆ ಕಷ್ಟನೂ ಅದೇ. ಇವೆಲ್ಲ ನಾನು ಮಾಡ್ತೀನಿ ಬನ್ರಿ. ಹಾಂ ಆತ ಹಾಕೋ. ಇವೆಲ್ಲ ಮಾಡಿದ್ದೀನಿ ಕಣ್ರಿ ನಾನು ಚಿಕ್ಕ ವಯಸ್ಸಲ್ಲಿ. ಇವಾಗಿಲ್ಲ ಅಷ್ಟೇ, ಮೊಬೈಲ್ ಹಿಡಿತಾ ಇದ್ದೀನಿ. ಹಾಂ, ನಿಧಾನಕ್ಕೆ ಹಾಕ್ರಿ, ಬಿದ್ದಿದ್ದು ಆಮೇಲೆ ಡ್ಯಾಮೇಜ್ ಆದ ತುಳ. ಗೈಸ್, ನಮಗೆ ಅಷ್ಟೊಂದು ಸ್ಪೀಡಾಗಿ ಬಿಡಕ್ಕೆ ಬರಲ್ತು. ಇದನ್ನ ಎತ್ತಿ ಅದ್ರೊಳಗೆ ಹಾಕ್ಬಿಟ್ಟು ನೋಡಿ, ಇದ್ರೊಳಗೆ ಹಾಕ್ಬಿಟ್ಟು ಹೋಗಿ ಹುಳ ಎತ್ಕೊಬತ್ತೀವಿ ನಾವು. ಇವರು ಬಿಡ್ತಾ ಇರ್ತಾರೆ ನೋಡ್ರಿ, ಗೂಡು ಈ ಥರ ಆಯ್ತದೆ ಗೈಸ್.
ಯಾರೇ ಮಾವಿನಕಾಯಿ ಎಲ್ಲ ಗೈಸ್ ಇದು ಬಂದೆ ಉಳಿದ್ಕಾಯಿ ನೋಡ್ರಿ ಹಿಂಗವೆ ಐಸ್ ಇದೇ ಉಳಕ್ಕೆ ಸೊಪ್ಪು ಹಾಕೋದು. ಸೊಪ್ಪು ಇವೆಲ್ಲ ಅಂದರೆ ಈಗ ಗಲೀಜಾಗಿ ಹೋದೆ, ಇದೊಂಥರ ಹೋದೆ. ಸೊಪ್ಪು ಬಂದು ಇದು ಇವೆಣ್ಣ ಇರೋದೆಲ್ಲ ಹಸ್ರುಗಿರು ಅಲ್ಲಿ ಆ ಕಡೆ ಅವಲ್ಲ ಅವ ಹಾಕ್ತಾರೆ. ಇದೀಗ ಬಂದಂಥ ಸುದ್ದಿ ಕಾಯಿ ಐಸ್ ಕಾಯಿ ನಾವು ತೋರಿಸಿ ನೋಡ್ರಿ. ಇದೇ ಕಾಯಿಗಳು ನೋಡ್ರಿ, ಈ ಥರ ಇದ್ರೆ ಕಾಯಿ ಅಂತೆ, ಈ ಥರ ಇದ್ರೆ ಹಣ್ಣಂತೆ. ಇದು ಕಾಯಿ, ಇದು ಹಣ್ಣು. ಗೈಸ್ ಒಂದು ಒಳ್ಳೆ ಸಿನಿಮ್ಯಾಟಿಕ್ ವ್ಯೂ ತೋರಿಸ್ತೀನಿ ನೋಡ್ಕೊಳ್ರಿ ಹೆಂಗೆ. ಗಾಯ್ಸ್ ಕರಿ ಕೋಳಿ ತೋರಿಸ್ತೀನಿ ನೋಡ್ರಿ. ಕರಿ ಕೋಳಿ ಮತ್ತು ಬಿಳಿ ಕೋಳಿ, ಆಮೇಲೆ ಚಾರ್ಲಿ ಮೂವಿಲಿ ಆ್ಯಕ್ಟ್ ಮಾಡಿರೋ ನಾಯಿ ತೋರಿಸ್ತೀನಿ ಬನ್ನಿರಿ. ಚಾರ್ಲಿ ಮೂವಿಲಿ ಆ್ಯಕ್ಟ್ ಮಾಡಿರೋ ನಾಯಿ ತೋರಿಸ್ತೀನಿ ನೋಡ್ರಿ. ಇದು ಹುಂಜ, ಇದೇ ಕರಿ ಕೋಳಿ ನೋಡ್ರಿ. ಕರಿ ಕೋಳಿ, ಕರಿ ಹುಂಜ, ಇದು ಕರಿ ಹುಂಜ, ಬಿಳಿ ಹುಂಜ. ಗೈಸ್ ಚಾರ್ಲಿ ತಮ್ಮ ಗೂರ್ಲಿ ಇವರೇ ನೋಡ್ಕೊಳ್ರಿ. ಚಾರ್ಲಿ ತಮ್ಮ ಗೂರ್ಲಿನ ತೋರಿಸ್ತೀನಿ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಗೂರ್ಲಿ ನೋಡ್ರಿ, ಗೂರ್ಲಿ ಅಂತ ಹೆಂಗೆ ನೋಡ್ತದೆ. ಗೂರ್ಲಿ ತಮ್ಮ ಮೊಂಗ್ಲಿ ಬಂದ್ಬಿಟ್ಟು ಇವರು. ಅಲ್ಲಿ ಹುಳ ಬಿಡ್ ನಡೀರಿ. ನಾನು ಬರೋದು ಗಂಟೆ ಹುಳ ಬಿಡೋಕೆ ಆಯ್ತು. ನನ್ಗೆ ಹುಳ ಬಿಡೋಕೆ ಬರಲ್ತು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.